ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ, ಬ್ರೈಡಲ್ ಡಿಸೈನು. ಸೊ ಕ್ರೋಶಾ ಬರ್ದಿರೋರು ಮನೇಲೇ ಬ್ರೈಡಲ್ ಡಿಸೈನ್ ಹಾಕೋಬೇಕು ಅಂದರೆ ಯಾವ ರೀತಿ ಹಾಕೋಬೋದು. ಇವಾಗೆಲ್ಲ ಆರಿ ವರ್ಕ್ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಅಲ್ವಾ, ಸ್ವಲ್ಪ ಮನೆಯಲ್ಲೇ ಆರಿ ವರ್ಕ್ ಯಾವ ಥರ ಟ್ರೈ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ಟ್ರೈ ಮಾಡಿದ್ದೀನಿ. ಸೊ ಇದು ನೀಡಲ್ಗೆ ನೋಡಿ 87 ದಾರ ಸುತ್ಕೊಂಡಿದ್ದೀನಿ ನಾನು. ಬಿಗ್ಗೈ ನೀಡಲ್ಗೆ 87 ದಾರನ ಸುತ್ತಕೊಂಡು ಹಾಕಿಟ್ಕೊಂಡಿದ್ದೀನಿ. 80 ಪ್ಲಸ್ 160 ಆಗುತ್ತೆ. ಅದನ್ನು ನಾವಿವಾಗ ಸ್ವಲ್ಪ ನೋಡಿ ಸ್ಯಾರಿಗೆ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು ಹಾಫ್ ಇಂಚ್ಗಿಂತ ಒಳಗಡೆ ಮೇಲೆ ಸ್ವಲ್ಪ ಹೈಟಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಲೆಂತ್ ಬರಬೇಕು ನಮಗೆ, ತುಂಬ ಹತ್ರಕ್ಕೆ ಹಾಕ್ಕೋಬಾರ್ದು, ಒಂಚೂರು ಮೇಲೇ ಹಾಕ್ಕೋಬೇಕು. ಸೊ ಈ ಥರ ಕೆಳಗಡೆಯಿಂದ ಮೇಲೆ ನೀಡಲ್ನ ಪಾಸ್ ಮಾಡಿಕೊಂಡು ಬಟ್ಟೆಯಿಂದ ನೀಟಾಗಿ ಥ್ರೆಡ್ನ ಎಳ್ಕೊಳ್ಳೋಣ. ಆದಷ್ಟು ಥ್ರೆಡ್ನ ಸ್ಟ್ರೈಟನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗೆ ಒಂದಕ್ಕೆ ಸುತ್ತಕೊಂಡು ಈ ರೀತಿ ಸ್ಟ್ರೈಟಾಗೆ ಬರೋ ಥರ ನೀಟಾಗಿ ಮಾಡಿ. ಆಮೇಲೆ ಈ ಥರ ಥ್ರೆಡ್ನ ಎಳ್ಕೊಂಡ್ಮೇಲೆ ಜಾಸ್ತಿ ಈ ಥರ ಎಳಿಬಾರ್ದು ಫ್ರೆಂಡ್ಸ್, ಯಾಕಂದರೆ ಸ್ಯಾರಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸಿಲ್ಕ್ ಸ್ಯಾರಿ ಸ್ಟಿಫಾಗಿದ್ದರೆ ಏನು ಬರೋದಿಲ್ಲ. ಸೊ ಈ ಥರ ಸಾಫ್ಟ್ ಮಟೀರಿಯಲ್ ಅಂದರೆ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೇಕು. ಸೊ ಇದು ಝರಿ ಥ್ರೆಡ್ಡಲ್ಲಿ ನಾನು ಟೈ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ನೀಡಲಲ್ಲಿ ಸ್ಟಿಚ್ ಮಾಡ್ತಾರೆ, ಅಂದರೆ ಸೂಜಿಲಿ ಪೋಣಿಸ್ಕೊಂಡು, ನಾನು ಹಾಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಹಾಗೆ ನನಗೆ ಗ್ರಿಪ್ ಸಿಗುತ್ತೆ. ಸೊ ಹಾಗೇ ಈ ಥರ ಒಂದು ಲೈನಲ್ಲೇ ಒಂದು 7 to 8 ಟೈಮ್ಸ್ ನಾನು ಈ ಥರ ರೌಂಡ್ ಮಾಡ್ಕೊಂಡು ಸುತ್ಕೊಂಡು ಟೈಟಾಗಿ ಇಟ್ಕೊಂಡು ನಾನು ಟೈ ಮಾಡ್ಕೊಂಡು ಬಿಡ್ತೀನಿ, ನಾಟ್ಗಳು ಹಾಕ್ಕೊಳ್ತೀನಿ. ಸೊ ಯಾರಿಗೆಲ್ಲ ಸೂಜಿಯಲ್ಲಿ ಹೊಲಿಯೋದು ಅಭ್ಯಾಸ ಇರುತ್ತೆ ಅವರು ಸೂಜಿಯಲ್ಲಿ ಹೊಲ್ಕೋಬೋದು, ನಿಮ್ಮ ಕಂಫರ್ಟಬಲ್ಲು. ಸೊ ಬೇಬಿ ಕುಚ್ ಟೈಪೇ ಒಂಚೂರು ಲೆಂತಿ ತೊಗೊಂಡಿದ್ದೀನಿ ಅಷ್ಟೇ, ಅದಕ್ಕೆ ನಾನು ಅಷ್ಟು ಡೀಟೇಲಾಗಿ ತೋರಿಸಿಲ್ಲ. ಸೊ ಈ ರೀತಿ ನಾಟ್ ಮಾಡಿಕೊಂಡು ಕುಚ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಈ ರೀತಿ ಟೈ ಮಾಡ್ಕೊಂಡು ಬಿಡ್ತೀನಿ. 2-3 ಟೈಮ್ಸ್ ಟೈ ಮಾಡಿಕೊಂಡು ಕಟ್ ಮಾಡಿಕೊಂಡು ಎಡ್ಜು ಕೂಡ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಇರುತ್ತಲ್ವ, ಎಡ್ಜು ಕೂಡ ಕಟ್ ಮಾಡ್ಕೊಳ್ಳೋಣ. ಈ ಥರ ಒಂದೇ ಸಮ ಬರೋ ಥರ ಎಲ್ಲ ಕುಚ್ಚುಗಳು ಒಂದೇ ಲೆಂತಲ್ಲಿ ಒಂದೇ ಸತಿ ಕಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ 1.5 ಇಂಚಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮಿಷ್ಟ 1 ಇಂಚಷ್ಟು ತೊಗೊಳ್ಬೋದು, ಇಲ್ಲ 1.25 ಇಂಚು, 1.5, ಈವನ್ 2 ಇಂಚಷ್ಟು ಗ್ಯಾಪ್ ಬಿಟ್ಟು ಸೆಂಟ್ರಲ್ಲಿ 2 ಕುಚ್ಚು ಮಧ್ಯನೂ ಒಂದು ಬೀಡ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಆ್ಯಸ್ ಯು ವಿಚ್ ಫ್ರೆಂಡ್ಸ್, ಎಷ್ಟು ಗ್ಯಾಪ್ ಬೇಕೋ ನೀವು ಅಷ್ಟಕ್ಕೆ ನೀವು ತೊಗೊಳ್ಳಿ. ನಾನು 1.5 ಅಷ್ಟು ತೊಗೊಂಡಿದ್ದೀನಿ. ಸೊ ನಾರ್ಮಲ್ ನಾವು ಈ ಥರ ಕುಚ್ಚೆಲ್ಲ ಮಾಡಿದಾಗ 1.5 ಆಲ್ಮೋಸ್ಟ್ ನಾನು ತೊಗೊಳ್ಳೋದು. ಸೊ ಒಂದೊಂದಕ್ಕೆ 2 ತೊಗೋತೀನಿ ಅಷ್ಟೇ. ಸೊ ಈ ರೀತಿ ನೀಟಾಗಿ ಮಾಡಿಕೊಂಡು ಸಾಫ್ಟಾಗಿ ಎಳ್ಕೊಂಡು ಸ್ವಲ್ಪ ಉದ್ದ ತೊಗೊಂಡಿರ್ತೀವಲ್ಲ, ಎಲ್ಲಿ ಫೋಲ್ಡ್ ಆಗಿಬಿಡುತ್ತೆ ಅಂತ ನಾನು ಈ ಥರ ಸಾಫ್ಟಾಗೆ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಸ್ಟಿಚ್ ಮಾಡ್ಕೊಂಡು ಸೂಜಿಲಿ ಸ್ಟಿಚ್ ಮಾಡ್ಕೊಳಕ್ಕೆ ಬರೋರು ಸೂಜಿಯಲ್ಲೇ ಮಾಡ್ಕೊಳ್ಳಿ ಕುಚ್ಚನ್ನ. ನಾರ್ಮಲ್ ಬೇಬಿ ಕುಚ್ಚು ಇದೇ ರೀತಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಶಾರ್ಟ್ ಅಂದರೆ ಲೆಂತ್ ಎಷ್ಟು ತೊಗೊಳ್ಳಲ್ಲ, ಆಮೇಲೆ ಇಷ್ಟು ಉದ್ದ ಲೆಂತ್ ಕೂಡ ನಾವು ಬಿಡೋದಿಲ್ಲ, ಚೂರು ಶಾರ್ಟಾಗೆ ಕಟ್ ಮಾಡ್ಕೋತೀವಿ. ಅದು ಹತ್ತಿರ ಹಾಕಿದ್ರೆ ಅದೇ ಒಂದು ಡಿಸೈನ್ ಆಗುತ್ತೆ, ಬೇಬಿ ಕುಚ್ಚು ಆಗುತ್ತೆ. ನಾರ್ಮಲ್ ಎಲ್ಲದಕ್ಕೂ ಕುಚ್ಚಿ ಇದೇ ರೀತಿಯೇ ಕಟ್ಟೋದು. ಸೊ ಇಲ್ಲಾಂದರೆ ಗಮ್ ಟಿಪ್ ಮಾಡ್ಕೊಂಡು ನೀವು ಬೇಕಂದರೆ ಕ್ರೋಶಾ ನೀಡಲಲ್ಲಿ ಹೋಲ್ ಮಾಡ್ಕೊಂಡು ಕೂಡ ಕುಚ್ಚು ಮಾಡ್ಕೋಬೋದು, ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನೀಡಲಲ್ಲಿ ಬಿಗ್ಗೈ ನೀಡಲ್ಲಿದ್ದರೆ ಬಿಗ್ಗೈ ನೀಡಲ್ಲಿ ಈ ಥರ ಮಾಡ್ಕೊಳ್ಳೋದು. ಆದಷ್ಟು ಸೀರೆ ಸುಕ್ಕು ಬರೋ ಥರ ನೀವು ಮಾಡ್ಕೋಬೇಕು. ಸೊ ಓವರಾಲ್ ಈ ರೀತಿ ಕುಚ್ಚುಗಳನ್ನ ಫಸ್ಟ್ ಮಾಡ್ಕೊಂಡು ಬಿಡೋಣ. ಇಲ್ಲ ಒಂದೊಂದು ಕುಚ್ಚು ಮಾಡಿಕೊಂಡು ಆ ಬೀಡ್ಸಿಂದ ಕೂಡ ರೆಡಿ ಮಾಡ್ಕೊಂಡು ನಾವು ಡಿಸೈನ್ನ ಮಾಡ್ಕೋಬೋದು. ಇಲ್ಲಾಂದರೆ ಓವರಾಲ್ ಕುಚ್ಚುಗಳನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದೊಂದು ಕುಚ್ಚಿಗೆ ನಾವು ರೆಡಿ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಕುಚ್ಚುಗಳನ್ನ ನಾನು ಇದರಲ್ಲಿ ಜರ್ದೋಸಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜರ್ದೋಸಿ ಟ್ಯೂಬ್ಸ್ ಅಂತ ಬರುತ್ತೆ ಅಲ್ವಾ, ಬ್ಲೌಸ್ಗೆ ಆರಿ ವರ್ಕ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ. ಅದನ್ನು ತೊಗೊಂಡು ಬಂದು ಒಂದಷ್ಟು ಉದ್ದ ಈ ಥರ 5-6 ಸ್ಟ್ರಿಪ್ಸ್ನ ಈ ಥರ ಇಟ್ಕೊಳ್ಳೋಣ. ಜರ್ದೋಸಿನ ಈ ಥರ ಇಟ್ಕೊಂಡು ನೋಡಿ, ಒಂದಷ್ಟು ನಮಗೆ ಆ ಕುಚ್ಚು ಏನಿದೆ ಮೇಲ್ಗಡೆ ಪಫ್ ಟೈಪು ಅದು ಕವರ್ ಆಗಬೇಕು, ಅಷ್ಟು ಲೆಂತ್ 1/2 ಇಂಚಷ್ಟು ನೋಡಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಆ ಕುಚ್ಚದ ಮೇಲೆ ಪಾರ್ಟ್ ಇರುತ್ತೆ ಅಲ್ವಾ, ಸೊ ಅದು ಕವರ್ ಆಗಬೇಕು, ಅಷ್ಟು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಒಂದಷ್ಟು ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಇದನ್ನು ಜರ್ದೋಸಿಲಿ ಸ್ಟಿಚ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ.
ಸೊ ಆಲ್ಮೋಸ್ಟ್ ಆರಿ ವರ್ಕ್ ಥರನೇ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಡಿಫ್ರೆಂಟಾಗಿದ್ದರೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ವಿಡಿಯೋಗಿಂತ. ಈ ರೀತಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇವಾಗ ಆರಿ ವರ್ಕ್ಗೆ ಮಾಡೋ ನೀಡಲ್ನ ಕೊಡಿ ಅಂದರೆ ಈ ಥರ ಕೊಡ್ತಾರೆ. ಇದು ನಾರ್ಮಲ್ ಎಮ್ಮಿಂಗ್ ಸೂಜಿ ಅಲ್ಲ, ಇನ್ನೂ ತಿನ್ ಬರುತ್ತೆ. ಇಲ್ಲೆಲ್ಲ ತಿನ್ ಬರುತ್ತೆ, ಯಾಕಂದರೆ ಜರ್ದೋಸಿಗೆ ನೀಡಲ್ ಪಾಸ್ ಆಗಬೇಕು ಅಂದರೆ ತುಂಬ ತಿನ್ನಿರೋ ನೀಡಲ್ ತೊಗೋಬೇಕು. ಆಲ್ಮೋಸ್ಟ್ ಅದಕ್ಕೆ ಕಾಟನ್ ಥ್ರೆಡ್ ಹಾಕಿ 2 ಎಳೆ ನಾನು ಗಂಟು ಹಾಕಿಟ್ಕೊಂಡಿದ್ದೀನಿ. ಸೊ ನಾರ್ಮಲ್ ಕಾಟನ್ ಥ್ರೆಡ್ ಹಾಕಿ 2 ಎಳೆಗೆ ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇದಕ್ಕೆ ನಾಟ್ ಮಾಡಿರ್ತೀವಲ್ಲ ಈ ಥ್ರೆಡ್ಡಿಗೆ, ಆ ನಾಟ್ ಕುಚ್ಚು ಹಿಂದೆ ಅಂದರೆ ಕಾಣಿಸ್ತಿರೋ ಥರ ಇದ್ರ ಒಳಗಡೆನೇ ನಾಟ್ ಸೇರಿಸ್ತೀನಿ. ಇಲ್ಲ ಸ್ವಲ್ಪ ಸೆಂಟರಲ್ಲಿ ಎಳ್ಕೊಳ್ತೀನಿ. ನಾಟ್ ಹಿಂದೆ ಬಂದ್ಬಿಡುತ್ತೆ ನಮಗೆ. ನಾಟ್ ಹಿಂದೆ ಬಂದು ಆಲ್ಮೋಸ್ಟ್ ಕಾಣಿಸೋದಿಲ್ಲ. ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಹಿಂದೆನೂ ತುಂಬ ನೀಟಾಗಿ ಬರೋಂಗೆ ಇದನ್ನು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಕಾರ್ನರಲ್ಲಿ ಕುಚ್ಚು ಕಾರ್ನರಲ್ಲಿ ಮೇಲೆ ಸಾರಿಗೆ ಈ ರೀತಿ ತೊಗೊಂಡು ಒಂದು ಸೈಡಿಗೆ ತೊಗೊಳ್ಳೋಣ. ಒಂದು ಸೈಡಿಗೆ ತೊಗೊಂಡ್ಬಿಟ್ಟು ಇವಾಗ ನಾವೇನು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಜರ್ದೋಸಿ ಟ್ಯೂಬ್ಸ್ ಟೈಪು, ಅದನ್ನು ಒಂದೊಂದೇ ಹಾಕಿಬಿಟ್ಟು ಒಂದೊಂದೇ ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ, ಸ್ಟಿಚ್ ಮಾಡೋಣ. ಸೊ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ನಾವು ಸೂಜಿಯಿಂದ ಡೈರೆಕ್ಟಾಗಿ ತೊಗೋಬೋದು. ಇಲ್ಲ ನಾನು ಇಲ್ಲಿ ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಬೇಕಾದ್ರೆ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ತೊಗೊಳ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಒಂದೇ ಜರ್ದೋಸಿನ ಪಾಸ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನಾವು ಬೀಡ್ಸ್ನ ಸ್ಟಿಚ್ ಮಾಡ್ತೀವಲ್ಲ, ಅದರಲ್ಲಿ ಬೀಡ್ಸ್ನ ತೊಗೋತೀವಿ, 4-5 ಬೀಡ್ಸ್ನ. ಇದರಲ್ಲಿ ಒಂದೇ ಸತಿ ಈ ಥರ ಟ್ಯೂಬ್ನ ತೊಗೊಂಡಿದ್ವಿ, ಜರ್ದೋಸಿ ಟ್ಯೂಬು. ಇನ್ನು ಗ್ಲಾಸ್ ಟ್ಯೂಬ್ಸ್ ಬೇರೆ ಸಿಗುತ್ತೆ ಫ್ರೆಂಡ್ಸ್. ಗ್ಲಾಸ್ ಟ್ಯೂಬ್ಸ್ನು ನಾವು ಆರಿ ವರ್ಕಿಗೆ ಯೂಸ್ ಮಾಡ್ತೀವಿ. ಅದು ಕೂಡ ತುಂಬ ಶೈನಿ ಟ್ಯೂಬ್ಸ್ ಆಗಿರುತ್ತೆ. ಅದನ್ನು ಹಾಕಿದ್ರೂ ಶೈನಿ ಟೈಪ್ ಸಕ್ಕತ್ತಾಗಿರುತ್ತೆ. ಅದು ವಿಡಿಯೋಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ನಿಮಗೆ ಅದ್ರ ಲುಕ್ಕು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ಲಿಲ್ಲ. ಇದು ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನು ಸ್ಟಿಚ್ ಮಾಡಿದ ಮೇಲೆ ಈ ಸೈಡ್ ಮತ್ತೆ ನೆಕ್ಸ್ಟ್ ಸೈಡಿಗೆ ಹೋಗಬಾರ್ದು. ಸೇಮ್ ಸೈಡಿಗೆ ನಾವು ಯಾವ ಸೈಡ್ ನಾವು ಸೂಜಿನ ಎಳ್ಕೊಂಡಿರ್ತೀವಿ ಅದೇ ಸೈಡು ಒಂದು ಪಾಯಿಂಟ್ ಮೇಲೆಗಡೆ ನೋಡಿ, ಒಂದು ಪಾಯಿಂಟ್ ಮೇಲೆಗಡೆ ನಾನು ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ತೊಗೊಳ್ತೀನಿ. ಸೊ ಇವಾಗ ಈ ಟ್ಯೂಬ್ನ ಹಾಕಿ ಆ ಸೈಡನ್ನ ಹಾಕ್ತೀವಿ ಅಲ್ವಾ, ಅಲ್ಲಿಂದನೇ ನಾವು ಒಂದು ಪಾಯಿಂಟ್ ಮೇಲೆ ತೊಗೋಬೇಕು. ಯಾಕಂದರೆ ಹಿಂದೆಗಡೆ ಕಾಟನ್ ಥ್ರೆಡ್ ಅನ್ನೋದು ಕಾಣಿಸ್ಬಾರ್ದು, ಅದಕ್ಕೋಸ್ಕರ. ಸೊ ಇವಾಗ ಪಾಸ್ ಮಾಡಿದ್ವಿ ಅಲ್ವಾ ಜರ್ದೋಸಿ, ಇವಾಗ ಈ ಸೈಡ್ಗೆ ನಾನು ಹಾಕ್ಕೊಳ್ತೀನಿ. ಈ ಸೈಡ್ಗೆ ಹಾಕ್ಕೊಂಡು ಯಾವ ಸೈಡ್ ಎಳ್ಕೊಂಡಿರ್ತೀವಿ ನೀಡಲ್ನ ಅದೇ ಸೈಡ್ ನೋಡಿ ಒಂದು ಪಾಯಿಂಟ್ ಮೇಲೆಗಡೆನ ನೀಡಲ್ನ ಎಳ್ಕೊಳ್ಬೇಕು. ನಾವು ಯಾವಾಗಲೂ ಕುಚ್ಚನ್ನ ರ್ಯಾಪ್ ಮಾಡೋ ಥರ ನಾವು ತೊಗೊಬಿಡ್ತಾ ಇದ್ವಿ ಫ್ರೆಂಡ್ಸ್. ಕಾಟನ್ ಥ್ರೆಡ್ಡಿಂದೆ ಒಂಥರ ಅಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಸೊ ಈ ಥರ ತೊಗೊಂಡ್ರೆ ನಿಮಗೆ ಹಿಂದೆ ಕಾಟನ್ ಥ್ರೆಡ್ ರ್ಯಾಪ್ ಆಗೋದಿಲ್ಲ, ಕುಚ್ಚನ್ನ ಕವರ್ ಮಾಡಲ್ಲ. ಅದು ಹಿಂದೆಗಡೆನೂ ನಾವು ಫ್ಲಿಟ್ಸ್ ಎಲ್ಲ ಹಾಕಿದ್ರೆ ಹಿಂದೆನೂ ನೀಟಾಗಿರುತ್ತೆ, ಮುಂದೆನೂ ನೀಟಾಗಿರುತ್ತೆ. ಆ ಥರ ಆಲ್ಮೋಸ್ಟ್ ಸ್ಟಿಚ್ಚಿಂಗ್ ಕಾಣಿಸ್ತಿರೋ ಥರ ನೀವು ವರ್ಕ್ ಮಾಡಿ. ಸೊ ಈ ರೀತಿ ಒಂದೊಂದೇ ಜರ್ದೋಸಿನ ನಾನು ಹಾಕ್ಕೋತಾ ಇದ್ದೀನಿ. ಯಾವ ಸೈಡ್ ನಾವು ನೀಡಲ್ನ ಕೆಳಗಡೆ ಪಾಸ್ ಮಾಡ್ಕೊಂಡಿರ್ತೀವೋ ಅದೇ ಸೈಡು ಒಂದು ಪಾಯಿಂಟ್ ಮೇಲೆಗಡೆ ನೀಡಲ್ನ ಮೇಲೆ ಕೇಳ್ಕೊಳ್ತೀವಿ. ಸೊ ಮತ್ತೆ ಒಂದು ಜರ್ದೋಸಿ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಈ ರೀತಿ ಈಸಿಯಾಗಿ ಹೋಗ್ಬಿಡುತ್ತೆ. ಆರಿ ವರ್ಕ್ದು ನೀಡಲ್ ಕೊಡಿ ಅಂದರೆ ಲಾಸ್ಟ್ ಸೈಜ್ ನೀಡಲ್ ಕೊಡ್ತಾರೆ, ಅದರಲ್ಲಿ ಇದೆಲ್ಲ ಆಗುತ್ತೆ. ಸೊ ಈ ಸೈಡ್ ನಾನು ನೀಡಲ್ನ ಕೆಳಗಡೆ ಪಾಸ್ ಮಾಡ್ಕೊಳ್ತೀನಿ. ಪಾಸ್ ಮಾಡಿಕೊಂಡು ಅದೇ ಒಂದು ಪಾಯಿಂಟ್ ಮೇಲಕ್ಕೆ ನಾನು ಮತ್ತೆ ನೀಡಲ್ನ ಎಳ್ಕೊಳ್ತೀನಿ. ಸೊ ಒಂದು ಪಾಯಿಂಟ್ ಮೇಲೆ ಸೇಮ್ ಸೈಡು ನಾನು ಎಳ್ಕೊಳ್ತೀನಿ. ಆವಾಗ ನಮಗೆ ಹಿಂದೆಗಡೆ ನೀಟಾಗಿ ಕಾಣಿಸುತ್ತೆ. ಅಷ್ಟು ಈ ಕಾಟನ್ ಥ್ರೆಡ್ಡೆಲ್ಲ ಅಷ್ಟು ಸ್ಟಿಚ್ ಮಾಡಿರೋದೆಲ್ಲ ಕಾಣಿಸೋದಿಲ್ಲ. ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಜಸ್ಟ್ ಈ ಥರ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಕಾಣಿಸುತ್ತೆ, ಈಸಿಯಾಗಿ ಬರುತ್ತೆ. ಸೊ ಇದು ಇಷ್ಟೇ ಬೇಕಂದ್ರೂ ಬಿಡ್ಬೋದು ಫ್ರೆಂಡ್ಸ್. ನೀವು ಒಂದು 4-5 ಅಷ್ಟು ನೀವು ಹಾಕಿಬಿಟ್ಟು ಬೀಡ್ಸ್ನ ರೌಂಡ್ ಹಾಕಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ಈವನ್ ಫುಲ್ ಕವರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಒಂದು ಬಿಟ್ಬಿಟ್ಟು ನಾನು ತೋರಿಸ್ಬೇಕಿತ್ತು, ಒಂದು ಹಾಫ್ ಮಾಡಿ. ಸೊ ಅದ್ರ ಲುಕ್ಕು ನಿಮಗೆ ಗೊತ್ತಾಗೋದು, ಆ ಲುಕ್ಕು ಚೆನ್ನಾಗಿರುತ್ತೆ. ಇವಾಗ ನಾನು ಫುಲ್ ಸ್ಟಿಚ್ ಮಾಡಿದ್ದೀನಲ್ಲ ಆ ಲುಕ್ಕು ಕೂಡ ಚೆನ್ನಾಗಿರುತ್ತೆ. ಯಾವ ರೀತಿ ಬೇಕಾದ್ರೂ ನೀವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ಇದು ಸ್ವಲ್ಪ ಆರಿ ವರ್ಕ್ ಸೈಡೇ ಬರುತ್ತೆ, ಯಾಕಂದರೆ ಜರ್ದೋಸಿ ಯೂಸ್ ಮಾಡ್ತಿರ್ತೀವಲ್ಲ. ನೀವು ಬ್ಲೌಸ್ಗೆಲ್ಲ ವರ್ಕ್ ಮಾಡಿಸಿದಾಗ ಇಂಥ ಕುಚ್ಚೆಲ್ಲ ಸ್ವಲ್ಪ ಮ್ಯಾಚ್ ಆಗುತ್ತೆ. ಮನೇಲೇ ಮಾಡ್ಕೊಳ್ಳೋರ್ಗೆ ಈಸಿ ಆಗುತ್ತೆ. ನೀವು ಕೊಟ್ಟು ಬೇರೆ ಕುಚ್ಚು ಕಟ್ಟೋರ ಕೈಲಿ ಕೊಟ್ಟು ಮಾಡಿಸಿದ್ರೆ ಈವನ್ ಕ್ರೋಶ ಅದು ಇದು ಎಲ್ಲ ಟ್ರೈ ಮಾಡಿಸ್ಕೋಬೋದು. ಸೊ ನೀವೇ ಕ್ರೋಶ ಬಂದಿಲ್ಲ ಮನೇಲಿ ಟ್ರೈ ಮಾಡಬೇಕಾದ್ರೆ ಈ ಥರ ಡಿಫ್ರೆಂಟಾಗೆ ಈ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ಲೆಂತ್ ಚಿಕ್ಕ ತೊಗೊಂಡಿದ್ದೀನಿ. ಮೇಲೆ ಟಿಪ್ ಅಂದರೆ ಕುಚ್ಚದು
ಮೇಲೆ ಟಿಪ್ಗೆ ನಮಗೆ ಸ್ವಲ್ಪ ಸಣ್ಣ ಸೈಜ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಚಿಕ್ಕದು ತೊಗೊಂಡಿದ್ದೀನಿ ನೋಡಿ. ಚಿಕ್ಕದು ಈ ಥರ ಮಾಡಿಕೊಂಡೆ. ಸೊ ಓವರಾಲ್ ಎಲ್ಲ ಆದಮೇಲೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಈ ಥರ ಫುಲ್ ಕವರ್ ಮಾಡಿಬಿಟ್ಟು ಜಸ್ಟ್ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಥ್ರೆಡ್ಡು, ಅದು ಹತ್ತಿರದಿಂದ ನೋಡಿದ್ರೆ ಅದೇ ಸೈಡು ನಾನು ಎಲ್ಲಿ ಲಾಸ್ಟ್ ಪಾಸ್ ಮಾಡಿಕೊಟ್ರೆ ಅದೇ ಸೈಡ್ ಕೆಳಗಡೆಗೆ ಬಟ್ಟೆಗೆ ತೊಗೊಂಡಿದ್ದೀನಿ. ಇವಾಗ ಸಣ್ಣ ಸಣ್ಣ ಬೀಡ್ಸ್ 2 mm ಸೈಜ್ದು ಬೀಡ್ಸ್ನ ನಾನು ಪೋಣಿಸ್ಕೊಳ್ತೀನಿ ನೀಡಲ್ಗೆ. ಸೊ ಒಂದಷ್ಟು ತೊಗೋತೀನಿ. ಆಲ್ಮೋಸ್ಟ್ ಎಲ್ಲ ಸೇರಿ ಕೌಂಟು 15 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೀಡ್ಸ್ ಕೌಂಟು ನಾನು 15 ತೊಗೊಂಡಿದ್ದೀನಿ. 14 ಆದರೂ ನಡೆಯುತ್ತೆ. ನಿಮ್ಮ ಕುಚ್ಚು ಎಷ್ಟು ಲೆಂತ್ ಇದೆ, ಎಷ್ಟು ದಪ್ಪ ಹಾಕಿದ್ದೀರಾ. ನಾನಿಲ್ಲಿ 87 ಸುತ್ತಕೊಂಡು ನಾನು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಓವರಾಲ್ 160 ಇರುತ್ತೆ ನಮಗೆ 87 ಫೋಲ್ಡ್ ಮಾಡಿದಾಗ. ಅದಕ್ಕೆ ಈ ಲೆಂತಿಗೆ ನಾನು 15 ಬಿಡ್ಸ್ ತೊಗೊಂಡಿದ್ದೀನಿ. ಲೆಂತ್ ಮ್ಯಾಟರ್ಸ್ ಆಗುತ್ತೆ. ನೀವು ಇನ್ನೂ ಚಿಕ್ಕದು ಮಾಡಿದ್ರೆ ಚಿಕ್ಕದಾಗೇ ಬರುತ್ತೆ ಬೀಡ್ಸು. ನಾವು ವರ್ಕ್ ಜಾಸ್ತಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಲೆಂತ್ ತೊಗೊಂಡೆ. ಇಲ್ಲಿ 15 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಪೋಣಿಸ್ಕೊಂಡು ಈ ಕಡೆ ಟಿಪ್ಪಿಗೆ ಸ್ಟಿಚ್ ಮಾಡ್ಕೊಳ್ಳೋಣ ಅಷ್ಟೇ. ನಾವು ಗಮ್ಮಾಗಿ ಪೇಸ್ಟ್ ಮಾಡೋಣ. ಸೊ ಈ ಥರ ಈವನ್ ಈ ಪ್ರೋಸೆಸ್ನ ಅಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡೋಣ ಅಂದರೆ ಫ್ರೆಂಡ್ಸ್, ಗೋಲ್ಡನ್ ಬಾಲ್ ಚೈನ್ ಬರುತ್ತಲ್ಲ ರೆಡಿದು, ಅದನ್ನು ಕೂಡ ನೀವು ಪೇಸ್ಟ್ ಮಾಡ್ಕೋಬೋದು. ಸೊ ಅದು ಕಲರ್ಗಿಂತ ಇದು ಬೀಡ್ಸ್ನ ಸ್ಟಿಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ನ್ಯಾಚುರಲಾಗಿ ಕಾಣುತ್ತೆ. ಸೊ ಈ ರೀತಿ ನಾವು ಎಳ್ಕೊಂಡು ಅಲ್ಲೇ ನಾಟ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ. 1 2 3 ಟೈಮ್ಸ್ ನಾಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ. ಸೊ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಜರ್ದೋಸಿ ಸ್ಟಿಚ್ ಮಾಡ್ಬೇಕಾದ್ರೆ ಸೊ ಬಿಗಿನರ್ಸ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು 1-2 ಕುಚ್ಚು ಮಾಡ್ತಿದ್ದಂಗೆ ನಿಮಗೆ ಈಸಿ ಆಗೋಗುತ್ತೆ. ನಿಮಗೆ ಒಂದು ಸಾರಿಗೆ ಬಂದು ಒಂದು 25 ಅರೌಂಡ್, ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಅಷ್ಟೇ ಕೌಂಟ್ಸ್ ಇಡಿಸುತ್ತೆ. 1.5 ಇಂಚ್ ಅಂದರೆ ಸಾರಿಗೆ. ಸೊ ಆರಾಮ್ಸಾಗಿ ಮಾಡ್ಕೋಬೋದು ನೀವು ಮನೆಯಲ್ಲೇ. ತುಂಬ ಲುಕ್ ಬರುತ್ತೆ ಈ ಡಿಸೈನು. ಆರಿ ವರ್ಕ್ ಥರನೇ ಅನಿಸುತ್ತೆ ಆಲ್ಮೋಸ್ಟು. ಸೊ ಅದನ್ನು ನಾವು ಸ್ಯಾರಿನ ಫ್ರೇಮ್ಗೆಲ್ಲ ಹಾಕೊಂಡ್ಬಿಟ್ಟು ಆರಿ ನೀಡಲ್ಲಿಂದ ಮಾಡ್ತೀವಿ ಜರ್ದೋಸಿನ ಮತ್ತು ಈ ಥರ ಬೀಡ್ಸ್ನ. ನಾವು ನಾರ್ಮಲ್ ನೀಡಲ್ಲಿಂದ ಮಾಡಬೇಕಂದ್ರೆ ಲುಕ್ ಈ ರೀತಿ ಕಾಣಿಸುತ್ತೆ. ಅರೌಂಡ್ ನಾನು ಗಮ್ ಪೇಸ್ಟ್ ಮಾಡಿದ್ದೀನಿ. ಗಮ್ ಪೇಸ್ಟ್ ಮಾಡಿಬಿಟ್ಟು ಈ ಥರ ಬೀಡ್ಸ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಸ್ಟಿಕ್ ಮಾಡಿಬಿಟ್ಟು ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಕ್ರಿಯೇಟಿವ್ ಆಗಿ ಮೇಲೆಗಡೆ 3 ಕುಂದನ್ ಕೂಡ ಲೀಫ್ ಟೈಪ್ ಸ್ಟಿಚ್ ಮಾಡಿರ್ತಾರೆ. ನಾನು ನೋಡಿರೋ ಡಿಸೈನ್ ಪ್ರಕಾರ ಆರಿ ವರ್ಕ್ದು. ಸೊ ಅದ್ರದ್ದೇ ಸಿಮಿಲರ್ ನಾನು ಟ್ರೈ ಮಾಡಿರೋದು. ಆಮೇಲೆ ಕುಂದನ್ ಕೂಡ ಸ್ಟಿಕ್ ಮಾಡಿಬಿಟ್ಟು ಜರ್ದೋಸಿ ಅದಕ್ಕೆ ಕೂಡ ರ್ಯಾಪ್ ಮಾಡಿರ್ತಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದೊಂಥರ ಡೀಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಇನ್ನೂ ದೂರ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ಕುಚ್ಚು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ನಾಟ್ ಹಿಂದೆಗಡೆ ಬರೋ ಥರ ಜಸ್ಟ್ ಒಂದಷ್ಟು ಒಂದು 1/4 ಮೀಟರಷ್ಟು ನಾನು ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಲೆಂತ್ 1-2 ಕುಚ್ಚಿಗೆ ಆಗುತ್ತೆ ನಿಮಗೆ. ಸೊ ಮತ್ತು ನೀವು ನೀಡಲ್ಗೆ ಬೇರೆ ಥ್ರೆಡ್ ಹಾಕ್ಕೋಬೇಕು. ಕಾರ್ನರಲ್ಲಿ ತೊಗೊಳ್ಬೇಕು. ಈ ಜರ್ದೋಸಿನ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟ್ಯೂಬ್ಸ್ ಟೈಪು, ಅಷ್ಟು ಲೆಂತ್ ಅಂದರೆ ರ್ಯಾಪ್ ಆಗೋಷ್ಟು ಲೆಂತ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಪಾಸ್ ಮಾಡಿಬಿಟ್ಟು ಜಸ್ಟ್ ಈ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಳೋದು. ಈ ಸೈಡ್ ಪಾಸ್ ಮಾಡ್ಕೋತೀನಿ. ಈ ಸೈಡ್ ಪಾಸ್ ಮಾಡಿಕೊಂಡು ಅದ್ರ ಮೇಲೆ ಒಂದೇ ಒಂದು ಪಾಯಿಂಟ್ ಮೇಲೆಗಡೆಗೆ ನೋಡಿ, ಅಲ್ಲೇ ಮೇಲೆಗಡೆಗೆ ತೊಗೊಂಡು ಮತ್ತು ಈ ಸೈಡ್ ಹಾಕ್ಕೊಳ್ತೀನಿ ಜರ್ದೋಸಿನ. ಮತ್ತು ಆ ಯಾವ ಸೈಡ್ ಕೆಳಗಡೆ ತೊಗೊಂಡಿರ್ತೀವೋ ಅದೇ ಸೈಡ್ ಮೇಲಕ್ಕೆ ನೀಡಲ್ನ ಎಳ್ಕೊಳ್ತೀನಿ. ಸೊ ಈ ಥರ ಪೂರ್ತಿ ಮಾಡಿಕೊಂಡು ಹೋಗಬೇಕು. ಈ ಥರ ಮಾಡ್ಕೊಂಡು ಹೋಗಿ ಆ ಬೀಡ್ಸ್ನೆಲ್ಲ ಇನ್ಸರ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿ ಹಾಫ್ ಕೂಡ ಬಿಡ್ಬೋದು. ನಾವು ಫುಲ್ ಬಿಟ್ಟಿದ್ದೀನಲ್ಲ, ಹಾಫ್ ಕೂಡ ಬಿಡ್ಬೋದು. ಮೇಲೆ ಕಲರ್ ಕಾಣಿಸುತ್ತೆ. ಇಲ್ಲ ಈ ಥರ ಫುಲ್ ಕೂಡ ನಾವು ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಲೆಂತ್ ಚಿಕ್ಕದಿರೋದು ಜರ್ದೋಸಿನ ಇನ್ಸರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಈ ರೀತಿ ನೀಟಾಗಿ ಬರುತ್ತೆ. ಇವಾಗ ಈ ಥರ ಕಾಣಿಸಿದ್ರು ನಾವು ಬೀಡ್ಸ್ನ ರ್ಯಾಪ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರಾಲ್ ಫಿನಿಶಿಂಗ್ ಆಗಬೇಕು, ಆವಾಗಲೇ ಅದು ನೀಟಾಗೆ ಚೆನ್ನಾಗಿ ಕಾಣಿಸೋದು. ಸೊ ಹಿಂದೆಗಡೆ ಅಷ್ಟೊಂದು ಸ್ಟಿಚ್ ಕಾಣಿಸ್ತಿರೋ ಥರ ನೀವು ಮಾಡ್ಕೋಬೇಕು ನೋಡಿ. ಕಾರ್ನರಲ್ಲಿ ಮತ್ತು ಜರ್ದೋಸಿ ಸ್ಟಿಚ್ ಆದಮೇಲೆ ಕೆಳಗಡೆಯಿಂದ ಮೇಲೆ ನೀಡಲ್ನ ಪಾಸ್ ಮಾಡಿಕೊಂಡು ಈ ರೀತಿ ಬೀಡ್ಸ್ನ ಪೋಣಿಸ್ಕೊಂಡು 15 ಬೀಡ್ಸ್ನ ಹಾಕೋತಾ ಇದ್ದೀನಿ. 15 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಸ್ಟಿಚ್ ಮಾಡ್ಕೊಬಿಡೋಣ.
ಈ ರೀತಿ, ಇಲ್ಲ 14 ಇಡ್ಸಿದ್ರೆ 14, 15 ಇಡ್ಸಿದ್ರೆ 15. ನಿಮಗೆಲ್ಲಾದರೂ ಗ್ಯಾಪ್ ಕಾಣಿಸ್ತಾ ಇದೆ ಜರ್ದೋಸಿದು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈ ಗ್ರೀನ್ ಕುಚ್ಚಕ್ಕೆ ಸ್ವಲ್ಪ ಗ್ಯಾಪ್ ಅನ್ನಿಸ್ತದೆ ನನಗೆ. ಸೊ ಗಮ್ ಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ನಾನು, ಹತ್ರ ಕಾಣಲಿ ಈ ಥರ. ಆ ಥರ ಇದ್ದರೆ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ನೀವು ಮಾಡ್ಕೋಬೋದು ಗಮ್ ಯೂಸ್ ಮಾಡಿಕೊಂಡು. ಸೊ ನಾವು ಕುಚ್ಚು ವರ್ಕ್ ಮಾಡಿರೋ ಅರೌಂಡು ಈ ಥರ ಗಮ್ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸ್ಟಿಕ್ ಮಾಡಿಬಿಡೋದಷ್ಟೇ. ಸೊ ಒಂದೇ ಒಂದು ಜರ್ದೋಸಿ ಸ್ವಲ್ಪ ಲೆಂತಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್, ಅದು ಗೊತ್ತಾಗುತ್ತೆ ನೋಡಿ. ಅಲ್ಲೂ ಒಂದು ಪಾಯಿಂಟ್ ಗಮ್ ಇಡ್ತಾ ಇದ್ದೀನಿ. ಹಂಗೇನಾದ್ರು ಚಿಕ್ಕ ಪುಟ್ಟದ ಮಿಸ್ಟೇಕ್ ಇದ್ದರೆ ಚಿಕ್ಕದಾಗೆ ಗಮ್ ಹಾಕ್ಬಿಟ್ಟು ನೀವು ರೆಡಿ ಮಾಡ್ಕೋಬೋದು. ಓವರಾಲ್ ಲುಕ್ ಅಂತೂ ಈ ರೀತಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಟ್ರೈ ಮಾಡಿ, ನಿಮಗೆ ಅನಿಸುತ್ತೆ. ನಾವು ಈ ಥರ ತುಂಬ ಬೇರೆ ಟ್ರೈ ಮಾಡಿದ್ದೀವಲ್ಲ ಜರ್ದೋಸಿಯಲ್ಲಿ, ಫಸ್ಟ್ ಟೈಮು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಕುಂದನ್ ಕೂಡ ಮೇಲೆ ಸ್ಟಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದೆ ಅಲ್ಲ, ಈ ಥರ 3 ಕುಂದನ್ಸ್ನ ಸ್ಟಿಕ್ ಅಂಟಿಸ್ಬಿಟ್ಟು ನಾವು ಅದಕ್ಕೂ ಜರ್ದೋಸಿ ರ್ಯಾಪ್ ಮಾಡೋದು ತುಂಬ ಲುಕ್ ಬರುತ್ತೆ. ನಾನು ಅಷ್ಟು ಮಾಡಿಲ್ಲ, ಹೆವಿ ಅನಿಸುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಕುಂದನ್, ಆಲ್ರೆಡಿ ಗೋಲ್ಡನ್ ಬಾರ್ಡರ್ ಇರೋ ಕುಂದನ್ನ ನಾನು ಅಂಟಿಸ್ಬಿಟ್ಟಿದ್ದೀನಿ, ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ, ಒಂದು ಲುಕ್ಕೋಸ್ಕರ. ಕುಚ್ಚು ದೂರ ಇದ್ದರೆ 2 ಕುಚ್ಚು ಮಧ್ಯೆ ಒಂದು ಕ್ರಿಸ್ಟಲ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳಿ. ಕುಚ್ಚು ಹತ್ರ ಇದ್ದರೆ ಕುಚ್ಚು ಮೇಲೆ ಈ ಥರ ಕುಂದನ್ನ ಸ್ಟಿಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಕುಚ್ಚು ದೂರ ಹಾಕ್ಬಿಟ್ಟು ಒಂದು ಕ್ರಿಸ್ಟಲ್ ಬೀಡನ್ನ ಸೆಂಟ್ರಲ್ಲಿ ಹೊಲಿದ್ರೂ ತುಂಬ ಲುಕ್ ಬರುತ್ತೆ ಫ್ರೆಂಡ್ಸ್. ಬೇರೆ ಥರ ಕುಚ್ಚು ಡಿಸೈನ್ಗೆ ನಾನು ತೋರಿಸಿದ್ದೀನಿ. ಸೊ ಒಂದ್ಸತಿ ಈ ಥರ ಟ್ರೈ ಮಾಡಿ. ಮತ್ತು ಗ್ಲಾಸ್ ಟ್ಯೂಬ್ಸ್ ಅಂತ ಬರುತ್ತೆ, ಅದನ್ನು ಈ ಥರ ಜರ್ದೋಸಿ ಎಲ್ಲೆಲ್ಲಿ ಹಾಕಿದ್ದೀವಿ ಅಲ್ಲಲ್ಲಿ ಗ್ಲಾಸ್ ಟ್ಯೂಬ್ಸ್ನ ಹಾಕೋಬೋದು. ಅದಂತೂ ತುಂಬ ಶೈನ್ ಕಾಣುತ್ತೆ, ಬ್ಲೌಸಿಗೆ ಮ್ಯಾಚ್ ಆಗುತ್ತೆ. ಈ ಡಿಸೈನ್ಸ್ ಎಲ್ಲ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ. ಯಾರಿಗೆ ಕ್ರೋಶ ಬರಲ್ಲ ಅವ್ರಿಗೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಡಿಸೈನ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.